ರಾಜ್ಯದಲ್ಲಿ 13,50,000 ಮೃತರ ಹೆಸರಿನಲ್ಲಿ ಇದ್ದ ಜಮೀನುಗಳನ್ನು ವಾರಸುದಾರರಿಗೆ ಖಾತೆ ಮಾಡಿಕೊಡಲಾಗಿದೆ ಹಾಗೂ 2,06,000 ಜಮೀನುಗಳ ಪೋಡಿ ಮಾಡಿ ಪಹಣಿ ವಿತರಿಸಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಹೊಸಕೋಟೆ ಟೌನ್ನಲ್ಲಿರುವ ಶ್ರೀ ಚನ್ನಭೈರಗೌಡ ಕ್ರೀಡಾಂಗಣದಲ್ಲಿ ಕಂದಾಯ ಇಲಾಖೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಪೋಡಿ ಮುಕ್ತ ಗ್ರಾಮ ಕಾರ್ಯಕ್ರಮದಲ್ಲಿ ಸವಲತ್ತುಗಳನ್ನು ವಿತರಣೆ ಮಾಡಿದ ನಂತರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ಹಿಂದೆ ರೈತರುಗಳಿಗೆ ಮಂಜೂರು ಆಗಿದ್ದಂಥ ಸರ್ಕಾರದ 4,238 ಜಮೀನುಗಳ ಹಕ್ಕುಪತ್ರಗಳು ಹಾಗೂ ಆರ್ಟಿಸಿ ಸ್ಕೆಚ್ನೊಂದಿಗೆ ಪೋಡಿ ಮಾಡಿ ಸಂಪೂರ್ಣ ದಾಖಲಾತಿಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಲಾಗಿದೆ ಅಂತ ತಿಳಿಸಿದರು. ಹಲವಾರು ವರ್ಷಗಳಿಂದ ಸಾಧ್ಯ ಆಗದೇ ಇದ್ದಂತಹ ಬಹುತೇಕ ಪೋಡಿ ಪಾವತಿ ಖಾತೆಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ರೈತರು ಅರ್ಜಿ ಸಲ್ಲಿಸದೆ ಇದ್ರೂ ಕಂದಾಯ ಇಲಾಖೆಯ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಡುವ ಕೆಲಸ ಮಾಡಿದೆ ಎಂದರು. ಹೊಸಕೋಟೆ ತಾಲೂಕಿನಲ್ಲಿ ಶಾಸಕ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಕಂದಾಯ ಅಧಿಕಾರಿಗಳ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ತಾಲೂಕಿನ ಆಡಳಿತ ಸರ್ಕಾರದ ಕಾರ್ಯಕ್ರಮಗಳನ್ನು ಮನೆ ಮನೆಗಳಿಗೆ ತಲುಪಿಸುವ ಒಳ್ಳೆಯ ಕೆಲಸ ಮಾಡಿದೆ ಅಂತ ಸಚಿವರು ಹೇಳಿದರು. ವರದಿ ಆರಿಫ್ ಖಾನ್, AB ನ್ಯೂಸ್ ಕನ್ನಡ, ಹೊಸಕೋಟೆ. ಹಾಗೆ ರಾಮಯ್ಯ ಮಲ್ಲಯ್ಯ, ಆನಂದ್ ಕುಮಾರ್, ಹನುಮಯ್ಯ, ಅಶೋಕರು, ನಿಗಮ ಸಂಸ್ಥೆಯ ವೃದ್ಧಾಪ್ಯ ವೇತನ, ಶಿವಣ್ಣ ಹೃದಯ ವೃದ್ಧಾಪ್ಯ ಮಾಡಿಕೊಟ್ಟಿದ್ದೀರ. ನಮಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಎಲ್ಲ ತಾಲೂಕಿನ ಸರ್ವರ ಪರವಾಗಿ ಹೇಳ್ತಾ, ನಮ್ಮ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ನಾಡ ಕಚೇರಿಗಳಿಗೆ ಕೂಡ ಅಷ್ಟೇ ಸುಸಜ್ಜಿತವಾದಂತಹ ಕಚೇರಿಗಾಗಿ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನ ತಲುಪಕ್ಕೆ ಇನ್ನೂ ಕೂಡ ಪರಿಣಾಮಕಾರಿಯಾಗಿ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ, ದುಡಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಸರ್ಕಾರ ಬಂದಾಗಿದ್ದ ಕಳೆದ